ಇನ್ನು ದರ್ಶನ್ ಅವರ ಇವತ್ತಿನ ಈ ಸ್ಥಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಕೂಡ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ ಫಾರ್ ದಿ ಫಸ್ಟ್ ಟೈಮ್. ದರ್ಶನ್ ಗ್ಯಾಂಗ್ನಿಂದ ಕಿಡ್ನ್ಯಾಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಮೀಡಿಯಾದಲ್ಲಿ ಸಲಹೆಯನ್ನು ನೀಡಿದ್ದಾರೆ ನಟಿ ರಮ್ಯಾ. ಅವರು ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಅನ್ನುವಂತಹ ಒಂದು ಆಪ್ಷನ್ ಇದೆ, ಬ್ಲಾಕ್ ಮಾಡಿಬಿಡಿ. ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಟ್ರೋಲಿಂಗ್ ಒಂದು ವೇಳೆ ಹೆಚ್ಚಾಯಿತು ಅಂತಂದರೆ ಕಂಪ್ಲೇಂಟ್ ಕೊಡಿ. ಕೆಟ್ಟ ಭಾಷೆಯಲ್ಲಿ ಟ್ರೋಲಿಗರು ನನ್ನನ್ನು ಬಹಳಷ್ಟು ಟ್ರೋಲ್ ಮಾಡಿದ್ದಾರೆ. ನನ್ನನ್ನಷ್ಟೇ ಅಲ್ಲ, ಹಲವು ನಟರನ್ನು ಟ್ರೋಲ್ ಮಾಡಿದ್ದಾರೆ. ಟ್ರೋಲ್ ಮಾಡುವವರು ಹೆಂಡತಿ ಮಕ್ಕಳನ್ನು ಕೂಡ ಬಿಟ್ಟಿಲ್ಲ. ಟ್ರೋಲ್ ಮಾಡುವವರು ಯುವಕರು, ಅವ್ರಿಗೂ ಭವಿಷ್ಯ ಇದೆ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ, ಯಾರಿಗೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಅಧಿಕಾರ ಇಲ್ಲ ಅಂತ ನಟಿ ರಮ್ಯಾ ಅವರು ಒಂದು ಸಲಹೆ ಸೂಚನೆಯನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ. ಹೌದು, ಅದು ಮೊದಲಿಂದನೂ ನಾವು ಕೂಡ ಹೇಳ್ತಾ ಇದ್ವಿ, ಯಾರಾದರೂ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಏನಾದರೂ ತೊಂದರೆ ಕೊಡ್ತಾ ಇದ್ದರೆ ಬ್ಲಾಕ್ ಮಾಡೋದು ಅಷ್ಟೇ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಬ್ಲಾಕ್ ಮಾಡಬೇಕು. ಅವ್ರು ಹಾಕೋ ಒಂದೊಂದು ಕಮೆಂಟ್ಗೂ ಕೂಡ ಈ ಥರ ನಾವು ಸೇಡ್ ತೀರಿಸ್ಕೋತೀವಿ ಅಂತ ಅನ್ನೋಕ್ಕಾಗಲ್ಲ. ಯಾರ್ಯಾರೋ ಎಲ್ಲೆಲ್ಲೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಟ್ರೋಲ್ ಮಾಡ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಅಂತಕ್ಕಂಥದ್ದು ರಮ್ಯಾ ಅವರ ಒಂದು ಸಲಹೆ. ಬ್ಲಾಕ್ ಮಾಡಬೇಕು, ಬ್ಲಾಕ್ ಮಾಡಿಬಿಟ್ಟು ತೀರಾ ಇನ್ನೂ ಜಾಸ್ತಿ ಆಯಿತು, ಬೇರೆ ಬೇರೆ ಅಕೌಂಟಿಂದ ಅವರು ಅದೇ ರೀತಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತಂದರೆ ಕಂಪ್ಲೇಂಟ್ ಕೊಡಬೇಕು. ಸೈಬರ್ ಕಂಪ್ಲೇಂಟ್ ಕೊಟ್ಟರೆ ಅವರು ಕ್ರಮ ತಗೋತಾರೆ ಅನ್ನೋದು ಅವರ ಸಲಹೆ.